ಯಾರ ಹತ್ರ ಬೆಗ್ ಮಾಡೋದು, ವಾಟರ್ ಬಾಟ್ ಸೇಲ್ ಮಾಡೋದು. ಫುಲ್ ಹಿಂಸೆ ಅನ್ಸಿಕೆ ಏನ ಇಲ್ಲಿ ಬೆವರು ಸುರಿತಾ ಇತ್ತು ಇಲ್ಲಿ. ನಿಜ ವ್ಯಾಪಾರ ಮಾಡ್ತೀನಿ ಅಂತ ಅನ್ಕೊಂಡಿದ್ದಾರೆ. ಹಂಗೆ ಇರ್ಲಿ, ನೋಡೋಣ ಹೆಂಗ್ ಬರ್ತದೆ, ಒರಿಜಿನಾಲಿಟಿ ಆಗಿ ಬರುತ್ತೆ. ಸ್ವಲ್ಪ ಕಷ್ಟ ಐತಿ ವ್ಯಾಪಾರ ಮಾಡೋದು. ರಿಯಲ್ ಆಗಿ ಬೇಕಾಗಿರೋರು ಓನರ್ ಅಂಕಲ್ ಯಾರು? ನಿಮ್ಗೆ ಯಾಕೆ ಬೇಕದು? ಇವ್ರಾ? ನಾನ್ ಮತ್ತೆ ಬೇರೆ ಕಡೆ ಸೇಲ್ ಮಾಡ್ಬಿಟ್ಟು ನಿಮ್ಗೆ ತಗೊಂಬಂದ್ ಕೊಡ್ತೀನಿ. ಅಮೌಂಟ್ ನಿಮ್ಗೆ ತಗೊಂಬಂದ್ ಕೊಡ್ತೀನಿ. ವೈ ವಾಟರ್ ಬಟ್ ಕುಡಿಯಕ್ ನೀರು ತಗೊಳ್ಳಿ ಅಣ್ಣ, ನೀವು ಸರ್ ದುಡ್ಡು ಕೊಟ್ಟು ತಗೊಳ್ಳಿ. ಕಂಟ್ರೋಲ್. ಕಾರಣ ನಿಮ್ಗೆ ದಾಹ ಆಗುತ್ತಲ್ವಾ, ಸೊ ನೀರ್ ಬೇಕೇ ಬೇಕಲ್ವಾ? ಅಂಕಲ್ 1 ರೂಪಾಯಿ ಚೇಂಜ್ ಇದೆಯಾ? 1 ರೂಪಾಯಿ ಚೇಂಜ್ ಇದೆಯಾ? ಆಗಿಲ್ಲ ಅವ್ರ ಕೈಲಿ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ? ಪ್ಲೀಸ್ ಇದ್ರೆ ನೋಡಿ 1 ರೂಪಾಯಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇನ್ನು ಏನ್ ವೇಸ್ಟ್ ಆಗಲ್ಲ, ತಗೊಂಡು ಕೂಡ ಅವಶ್ಯಕತೆ ಇದೆ. ಚಾಲೆಂಜ್ ಬೇರೆ, ನಿಮ್ ಚಾಲೆಂಜ್ ಬೇರೆ. ಆದ್ರೂ ನನಗೆ ಬೆಗ್ ಮಾಡ್ಬೇಕು. ನಾನು ಇವಾಗ 5 ಜನ ಹತ್ರ ಹೋಗ್ಬಿಟ್ಟು 1 ರೂಪಾಯಿ ಇಸ್ಕೊ ಬರ್ಬೇಕು. ನಮ್ಗೆ ಯಾವ್ದೇ ರೀತಿ ಪ್ರಾಫಿಟ್ ಇಲ್ಲ. ಅದೇ ಹಂಗೆಲ್ಲ ಏನು ಹೇಳೋಗಿಲ್ಲ ಅಂತ ಅಷ್ಟೇ. ಥ್ಯಾಂಕ್ ಯು. ಆತರ ಏನು ಇಲ್ಲ. ಇದೆ ಇಲ್ಲೊಂದು ಸಮಸ್ಯೆ. ಅಣ್ಣ 1 ರೂಪಾಯಿ ಇದೆಯಾ? 1 ರೂಪಾಯಿ ಬೇಕು. ಇದೆಯಾ? 1 ರೂಪಾಯಿ ಇದೆಯಾ? 1 ರೂಪಾಯಿ ಇದ್ರೆ ಕೊಡಿ. 2 ರೂಪಾಯಿ ಬೇಡ, 1 ರೂಪಾಯಿ ಬೇಕು. ಥ್ಯಾಂಕ್ ಯು. ಪಕ್ಕ ವಿಡಿಯೋ ಆಗ್ತೈತಾನೆ, ಆಮೇಲೆ ಯಾರು ಕೇಳೋದು? ಸಖತ್ ಹಿಂಸೆ ಆಗ್ತೈತಪ್ಪ, ಫುಲ್ ಹಿಂಸೆ. ಅಂಕಲ್ 1 ರೂಪಾಯಿ ಇದೆಯಾ? 1 ರೂಪಾಯಿ. ಕಂಪ್ಲೀಟ್ ಆಯ್ತಾ? ಆಂಟಿ 1 ರೂಪಾಯಿ ಕಾಯಿನ್ ಇದೆಯಾ? 1 ರೂಪಾಯಿ ಕಾಯಿನ್. ವಾಟರ್ ಬಾಟ್ಲ್ 3 ರೂಪಾಯಿ ಕಾಯಿನ್ ಆಯ್ತು. ವಾಟರ್ ಬಾಟ್ಲ್ ಬೇಕಿತ್ತ? ಒಂದೇ ಒಂದು ತಾಳ್ರಿ, 10 ರೂಪೀಸ್ ಅಷ್ಟೇ. ಫೋನ್ ಪೇ ಮಾಡ್ಬಿಡ್ರಿ, ಚೇಂಜ್ ಇಲ್ಲ ಅಂದ್ರೆ.